ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂತಹ ನಾಟಿ ಸ್ಟೈಲ್ ಅಲ್ಲಿ ಆಲೂಗೆಡ್ಡೆ ಕುರ್ಮನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿ ರುಚಿಯಾಗಿ ಯಾವ ರೀತಿ ಮಾಡ್ಕೊಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ನಾಟಿ ಸ್ಟೈಲ್ ಅಲ್ಲಿ ಆಲೂಗೆಡ್ಡೆ ಕುರ್ಮನ ಕಾಂಬಿನೇಷನ್ ಆಗಿ ನಾವು ದೋಸೆ, ರೊಟ್ಟಿ, ಇಡ್ಲಿ ಹಾಗೆ ಬಿಸಿ ಬಿಸಿ ಮುದ್ದೆ ಅನ್ನೊಂದಿಗೆ ನಾವು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ. ಒಂದ್ಸಲಿ ಈ ರೀತಿ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟ್ ಆಗಿ ಕೂಡ ಇರುತ್ತೆ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗೋಷ್ಟು ಆಲೂಗೆಡ್ಡೆನ ಆ ಮೇಲಿರುವಂತಹ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಮಧ್ಯಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಹಾಗೇನೆ ಹಸಿ ಬಟಾಣಿನ ಓವರ್ ನೈಟ್ ನೆನೆ ಹಾಕಿ ಹಾಕೊಳ್ತಾ ಇದ್ದೀನಿ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕುಕ್ಕರಿಗೆ ಆಲೂಗೆಡ್ಡೆ ಬೇಯಷ್ಟು ನೀರನ್ನ ಹಾಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಇವಾಗ ಇದನ್ನ ಏನಿಲ್ಲ ಅಂದ್ರೂ ಒಂದ್ ವಿಸಿಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಇವಾಗ ನಾಟಿ ಸ್ಟೈಲ್ ಅಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ನನ್ನ ಕೈಯಲ್ಲಿ ಒಂದು ಅರ್ಧ ಹಿಡಿಯಾಗೋಷ್ಟು ಪುದೀನ ಸೊಪ್ಪು, ಹಾಗೆ ಅರ್ಧ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ, ಹಾಗೆ ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದ್ 10 ರಿಂದ 12 ಹಸಿಮೆಣಸಿನಕಾಯಿನ ನೀಟಾಗಿ ವಾಶ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಇನ್ನು ಸ್ವಲ್ಪ ಕ್ವಾಂಟಿಟಿ ಮಸಾಲೆ ಜಾಸ್ತಿ ಬೇಕಂತ ಹೇಳಿದ್ರೆ ನಾನು ತೋರಿಸಿರುವ ಇಂಗ್ರೀಡಿಯೆಂಟ್ಸ್ ನ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಷ್ಟೇನೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ತೋರಿಸಿರುವಂತಹ ಎಲ್ಲಾ ಮಸಾಲೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವು ನಾಟಿ ಸ್ಟೈಲ್ ಅಲ್ಲಿ ಮಾಡೋದ್ರಿಂದ ನಾವು ಇವಾಗ್ಲೇ ಉಪ್ಪು ಹಾಕಿದ್ರೆ ಕಲರ್ ಕೂಡ ಹಾಗೆ ಇರುತ್ತೆ, ಎಲ್ಲೂ ಡಲ್ಲಾಗೂ ಕೂಡ ಇರಲ್ಲ. ಸ್ವಲ್ಪ ನೀರನ್ನ ಹಾಕೊಂಡು ಇವಾಗ ಇದನ್ನ ಫನ್ನಿ ಪೇಸ್ಟ್ ಆಗಿ ನಾವು ರುಬ್ಕೊಂಡ್ ಬರೋಣ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಡೆಯಿಂದ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದ್ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ ನಂತರ ನಾನಿಲ್ಲಿ ಒಂದ್ 5 ರಿಂದ 6 ಈರುಳ್ಳಿನ ನೀಟಾಗಿ ವಾಶ್ ಮಾಡ್ಕೊಂಡು ಸ್ಲೈಸ್ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೇನೆ ಒಂದೇ ಒಂದು ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ ಅಷ್ಟೇ, ಮತ್ತೇನೇನು ಹಾಕೊಳ್ತಾ ಇಲ್ಲ. ಫ್ಲೇವರಿಗೋಸ್ಕರ ಚೆನ್ನಾಗಿರುತ್ತೆ, ಬಟ್ ಇಷ್ಟ ಇದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಇವೆರಡೂ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರಗಂಟ ಫ್ರೈ ಮಾಡ್ಕೊಂಡಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದ್ 2 ಕಡ್ಡಿ ಆಗೋಷ್ಟು ಫ್ರೆಶ್ ಆಗಿರುವಂತಹ ಕರಿಬೇವಿನ ಎಲೆನೂ ಕೂಡ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಈರುಳ್ಳಿ ಮತ್ತೆ ಸಾಸಿವೆ ಕರಿಬೇವಿನ ಎಲೆ ಕ್ಲೀನ್ ಆಗಿ ಫ್ರೈ ಆಗಬೇಕು. ಆ ರೀತಿ ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಪೇಸ್ಟ್ ಅನ್ನ ಹಾಕೊಳ್ಳೋಣ. ಇವಾಗ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ. ನಿಮ್ಗೆ ಗಟ್ಟಿಯಾಗಿ ಬೇಕಂದ್ರೆ ನೀರನ್ನ ಕಡಿಮೆ ಹಾಕೊಳ್ಳಿ, ಸ್ವಲ್ಪ ಲಿಕ್ವಿಡ್ ಆಗಿ ಬೇಕಂದ್ರೆ ನೀರನ್ನ ಜಾಸ್ತಿ ಹಾಕೊಳ್ಳಿ. ನಾನಿಲ್ಲಿ ಮೀಡಿಯಂ ಆಗಿ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಸ್ವಲ್ಪ ಲೈಟ್ ಆಗಿ ಕುದಿಯಕ್ಕೆ ಬಿಟ್ಬಿಡೋಣ. ಇನ್ನೊಂದ್ ಕಡೆ ನಾವು ವಿಸಿಲ್ ಇಕ್ಕಿದ್ವಲ್ಲ, ಅದು ಕ್ಲೀನ್ ಆಗಿ ವಿಸಿಲ್ ಕೂಡ ಹೋಗಿದೆ, ಕುಕ್ಕರ್ ಕೂಡ ತಣ್ಣಗಾಗಿದೆ. ಆ ನೀರನ್ನೆಲ್ಲ ಬೆಳೆಸ್ಬಿಟ್ಟು ಇವಾಗ ಆಲೂಗೆಡ್ಡೆ ಮತ್ತೆ ಬಟಾಣಿನ ಸ್ವಲ್ಪ ಲೈಟ್ ಆಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲೂ ಕೂಡ ನೀವು ಕಿಚ್ಕೋಬಹುದು, ಬಟ್ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಮ್ಯಾಶ್ ಕೂಡ ರೆಡಿ ಆಗಿದೆ. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೋಡಿ, ಇವಾಗ ಕುದಿನೂ ಕೂಡ ಕ್ಲೀನ್ ಆಗಿ ಬರ್ತಾ ಇದೆ. ಇವಾಗ ಸ್ವಲ್ಪ ಲೈಟ್ ಆಗಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಕ್ಲೀನ್ ಆಗಿ ಈ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋ ಗಂಟ ಕ್ಲೀನ್ ಆಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಮತ್ತೆ ಬಟಾಣಿನ ಎರಡನ್ನೂ ಕೂಡ ಇವಾಗ ಹಾಕೊಂಡು ಕಡಿಮೆ ಉರಿಯಲ್ಲಿ ಆ ಮಸಾಲೆಗೆ ಕ್ಲೀನ್ ಆಗಿ ಆಲೂಗೆಡ್ಡೆಗೆ ಬಟಾಣಿಗೆ ಆ ಉಪ್ಪು ಖಾರ ಎಲ್ಲ ಕ್ಲೀನ್ ಆಗಿ ಹಿಡಿಬೇಕು. ಆ ರೀತಿ ನಾವು ಇದನ್ನ ಟೈಮ್ ಕೊಟ್ಟು ಕಡಿಮೆ ಉರಿಯಲ್ಲಿ ಏನಿಲ್ಲ ಅಂದ್ರೂ ಒಂದ್ 5 ರಿಂದ 6 ನಿಮಿಷ ಕಡಿಮೆ ಉರಿಯಲ್ಲಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಈ ಟೈಮಲ್ಲಿ ಏನಾದ್ರೂ ಉಪ್ಪು ಖಾರ ಏನಾದ್ರು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನೀವು ಆಡ್ ಮಾಡ್ಕೋಬಹುದು. ನಂಗಂತೂ ತುಂಬಾನೇ ಪರ್ಫೆಕ್ಟ್ ಆಗಿದೆ, ಯಾಕಂದ್ರೆ ನಾವು ಮಸಾಲೆ ರುಬ್ಬೇಕಾದ್ರೂ ಉಪ್ಪನ್ನ ಹಾಕಿರ್ತೀವಿ, ಹಾಗೇನೆ ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪನ್ನ ಹಾಕಿದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಇದೆ. ಇವಾಗ ಐ ಫ್ಲೇಮ್ ಅಲ್ಲಿ ಇಟ್ಟು ಒಂದ್ 5 ರಿಂದ 6 ನಿಮಿಷ ಕ್ಲೀನ್ ಆಗಿ ಕೂಡ ಬೆಂದಿದೆ. ಇಷ್ಟೇನೆ ನೋಡಿ, ಇವಾಗ ಫೈನಲ್ ಆಗಿ ನಾಟಿ ಸ್ಟೈಲ್ ಅಲ್ಲಿ ಆಲೂಗೆಡ್ಡೆ ಕುರ್ಮಾ ರೆಡಿ ಆಗಿದೆ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಬಿಸಿ ಬಿಸಿ ಇರುವಾಗ್ಲೇನೆ ಚಪಾತಿ, ಪೂರಿ, ರೊಟ್ಟಿ, ದೋಸೆ, ಇಡ್ಲಿ, ಹಾಗೆ ಬಿಸಿ ಬಿಸಿ ಮುದ್ದೆ, ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಸ್ಪೈಸಿಯಾಗಿ ಕೂಡ ಇರುತ್ತೆ. ನಾವಿಲ್ಲಿ ಯಾವುದೇ ರೀತಿ ಮಸಾಲೆನೂ ಕೂಡ ಉಪಯೋಗಿಸಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.